ಮನುಷ್ಯನ ಉನ್ನತಿಗೆ ಅಥವಾ ಮನುಷ್ಯನ ಯಶಸ್ಸಿಗೆ ಪುರುಷ ಪ್ರಯತ್ನ ಮುಖ್ಯವೋ ಅಥವಾ ದೈವಾನುಗ್ರಹ ಮುಖ್ಯವೋ? ನಮ್ಮ ಬದುಕಿನ ಯಶಸ್ಸು ಅಂದಾಗ ಅದು ಲೌಕಿಕ ಇರಬಹುದು ಅಥವಾ ಆಧ್ಯಾತ್ಮಿಕವಾದ ಯಶಸ್ಸು ಇರಬಹುದು. ಎರಡೂ ಯಶಸ್ಸಿನ ಸಂದರ್ಭದಲ್ಲಿ ಪುರುಷ ಪ್ರಯತ್ನ ಮುಖ್ಯವಾಗ್ತದೋ ಅಥವಾ ದೈವಾನುಗ್ರಹ ಮುಖ್ಯವಾಗ್ತದೋ ಅಥವಾ ಎರಡೂ ಮುಖ್ಯವಾಗ್ತದೋ ಎನ್ನುವಂಥದ್ದು ಚರ್ಚೆಯ ವಿಷಯ. ಮೊಟ್ಟ ಮೊದಲನೇ ಪುರುಷ ಪ್ರಯತ್ನ ಅನ್ನೋ ಶಬ್ದವನ್ನು ನೋಡೋಣ. ಇಲ್ಲಿ ಪುರುಷ ಅನ್ನೋ ಶಬ್ದಕ್ಕೆ ಅರ್ಥ ಗಂಡಸು ಅಂತ ಅಲ್ಲ. ಪುರುಷ ಅಂದ್ರೆ ಜೀವರು ಅಂತ, ಮನುಷ್ಯರು ಅಂತ ಅರ್ಥ, ಮನುಷ್ಯ ಪ್ರಯತ್ನ ಅಂತ. ಯಾಕಂದ್ರೆ ಶಾಸ್ತ್ರಗಳಲ್ಲಿ ಪುರುಷ ಎನ್ನುವ ಶಬ್ದವನ್ನ ಜೀವ ಎಂಬ ಸಾಮಾನ್ಯ ಅರ್ಥದಲ್ಲಿ ಬಳಸಿದ್ದಾರೆ. ಇಲ್ಲಿ ಪ್ರಯತ್ನ ಅಂತ ಸೇರ್ಕೊಂಡಿರೋದ್ರಿಂದ ಬೇರೆ ಜೀವಗಳಿಗೆ ಈ ಇಚ್ಛಾಜ್ಞಾನ ಕ್ರಿಯಾಶಕ್ತಿಗಳು ವಿಶೇಷವಾಗಿ ವಿಕಸಿತವಾಗದೇ ಇರೋದ್ರಿಂದ ಈ ಪ್ರಯತ್ನ ಅನ್ನುವಂತಹ ವಿಷಯದಲ್ಲಿ ಅವರಿಗೆ ಅವಕಾಶಗಳಿಲ್ಲ. ಈಗ ಜೀವನದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಗೀಜಗಕ್ಕೆ ಪಕ್ಷಿಗೆ ಆಯ್ಕೆ ಇಲ್ಲ ಅದಕ್ಕೆ ಅಂತ. ಸಹಜವಾಗಿ ಅದಕ್ಕೊಂದು ಸಾಫ್ಟ್ವೇರ್ ಸೆಟ್ ಆಗಿದೆ ಒಳಗಡೆ, ಪ್ರಾಕೃತಿಕವಾದಂತಹ ಒಂದು ನಿಯಮ, ಅದು ಪಡ್ತಾ ಇದೆ, ಅದನ್ನ ಆ ಪ್ರಕಾರವಾಗಿ ಮಾಡುತ್ತೆ. ಅದರಿಂದ ಪ್ರಯತ್ನ ಅನ್ನುವಂತಹ ವಿಷಯ ಏನಿದೆ ಅದು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಇಲ್ಲಿ ಪುರುಷ ಅನ್ನುವ ಶಬ್ದವನ್ನ ಮನುಷ್ಯ ಅಂತ ತೆಗೆದುಕೊಂಡ್ರೆ ಉತ್ತಮ. ಬೇರೆ ಎಲ್ಲ ಜೀವರಾಶಿಗಳನ್ನು ಪುರುಷ ಎಂಬುದಾಗಿ ಸಾಮಾನ್ಯವಾಗಿ ಕರೆದಿದ್ರೂ ಕೂಡ ಇಲ್ಲಿ ಪ್ರಯತ್ನ ಅನ್ನುವ ವಿಷಯ ಇರೋದ್ರಿಂದ ಪುರುಷ ಪ್ರಯತ್ನ ಅಂದ್ರೆ ಮನುಷ್ಯನ ಪ್ರಯತ್ನ, ಮನುಷ್ಯನ ಯತ್ನ, ಸಾಧ್ಯತೆ, ಈ ಎಲ್ಲ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಈಗ ದೈವಾನುಗ್ರಹ ಅಂದ್ರೆ ಏನು ಅಂತ, ದೈವ ಎನ್ನುವ ಶಬ್ದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಅರ್ಥೈಸಲ್ಪಡತ್ತೆ ಎಂಬುದಾಗಿ ನರಹರಿ ಹೆಗ್ಡೆ ಅವರು ಹೇಳಿದ್ರು ಆರಂಭದಲ್ಲಿ. ನಮ್ಮ ಪ್ರಾರಬ್ಧವನ್ನು ದೈವ ಎಂಬುದಾಗಿ ಹೇಳ್ತಾರೆ. ನಾವು ಫೇಟ್ ಅಂತ ಹೇಳ್ತೇವಲ್ಲ, ಹಣೆ ಬರಹ, ಅದನ್ನು ದೈವ ಎಂಬುದಾಗಿ ಹೇಳ್ತಾರೆ. ಅದನ್ನೇ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಪ್ರಾರಬ್ಧ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ವಿಧಿ ಎಂಬ ಶಬ್ದವೂ ಕೂಡ ಇದೆ. ವಿಧಿ ಅಂದ್ರೆ ಅದೃಷ್ಟ ಅಂತ ಅರ್ಥ. ನಮ್ಮ ಕಣ್ಣಿಗೆ ಕಾಣದ್ ಯಾವುದೋ ಒಂದು ಶಕ್ತಿ ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ ಅಂತ. ಅದನ್ನ ಪ್ರಾಚೀನರು ಪರಂಪರೆಯಲ್ಲಿ ಕರ್ಮ ಎಂಬುದಾಗಿ ಕರೆದಿದ್ದಾರೆ. ಕರ್ಮ ಯಾವುದಪ್ಪ ಅಂದ್ರೆ ಪ್ರಾರಬ್ಧ ಕರ್ಮ. ಅದನ್ನ ದೈವ ಎಂಬ ಶಬ್ದದಿಂದ ಕರೆಯಲ್ಪಡುತ್ತೆ. ಹಾಗೆ ಈ ದೇವತೆಗಳಿದ್ದಾರಲ್ಲ, ಇಂದ್ರಾದಿ ದೇವತೆಗಳಿದ್ದಾರಲ್ಲ, ಅವರನ್ನು ಕೂಡ ದೇವ ಎಂಬ ಶಬ್ದದಿಂದ ಕರೆಯಲ್ಪಡ್ತಾರೆ. ದೇವಕ್ಕೆ ಸಂಬಂಧಪಟ್ಟಿದ್ದು ದೈವಿ. ಆದ್ದರಿಂದ ದೈವ ಅಥವಾ ದೈವಿ ಎಂಬ ಶಬ್ದಕ್ಕೆ ಅರ್ಥ ದೇವಕ್ಕೆ ಸಂಬಂಧಿಸಿದ್ದು ಅಂತ. ದೇವ ಸಂಬಂಧಿ ದೈವಿ ಅಥವಾ ದೈವ. ಸೊ ಇಲ್ಲಿ ದೇವತೆಗಳ ಅನುಗ್ರಹ ಅನ್ನುವಂತಹ ಅರ್ಥದಲ್ಲಿಯೂ ಕೂಡ ದೈವಾನುಗ್ರಹ ಅಂತ ಮಾಡಬಹುದು. ಕೆಲವೊಮ್ಮೆ ಶಾಸ್ತ್ರಗಳಲ್ಲಿ ಈಶ್ವರಾನುಗ್ರಹ ಎಂಬ ಶಬ್ದವನ್ನೇ ಬಳಸಿದ್ದಾರೆ. ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ ಅಂತ. ಸೊ ದೈವ ಅಥವಾ ದೇವ ಎಂಬ ಶಬ್ದದಿಂದ ದೇವತೆಗಳನ್ನು ತೆಗೆದುಕೊಳ್ಬಹುದು, ದೈವ ಎಂಬ ಶಬ್ದದಿಂದ ಈಶ್ವರನ್ನು ತೆಗೆದುಕೊಳ್ಬಹುದು. ಈಶ್ವರ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮ ಅಂತ ಅರ್ಥ. ಅವನಿಗೂ ದೇವ, ಅವನ ಅನುಗ್ರಹಕ್ಕೆ ಪಾತ್ರನಾಗುವಂಥದ್ದು ದೈವಾನುಗ್ರಹ. ದೇವತೆಗಳ ಅನುಗ್ರಹಕ್ಕೆ ಪಾತ್ರ ಆಗುವುದು ದೈವಾನುಗ್ರಹ, ಅಥವಾ ನಮ್ಮ ಪೂರ್ವ ಕರ್ಮದ ಒಂದು ಅನುಗ್ರಹಕ್ಕೆ ಪಾತ್ರ ಆಗುವುದು ದೈವಾನುಗ್ರಹ. ಈ ಬೇರೆ ಬೇರೆ ಮಜಲುಗಳಲ್ಲಿ ಅದನ್ನ ನಾವು ಚಿಂತನೆ ಮಾಡಬಹುದು ಎಂಬುದಾಗಿ ಕೂಡ ಹೇಳಿದ್ರು. ಇಲ್ಲಿ ನಾವು ಕರ್ಮದ ವಿಭಾಗವನ್ನ ಸಪರೇಟ್ ಆಗಿ ತೆಗೆದುಕೊಳ್ಳೋಣ. ಈ ಪ್ರಾರಬ್ಧವನ್ನ ಮತ್ತು ಪುರುಷ ಪ್ರಯತ್ನ ಎರಡನ್ನು ಸೇರಿಸಿಯೇ ಪುರುಷ ಪ್ರಯತ್ನ ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ಪ್ರಾರಬ್ಧ ಅನ್ನೋದು ಪುರುಷನ ಪ್ರಯತ್ನವೇ ಆಗಿದೆ. ಹಿಂದೊಮ್ಮೆ ಅವನು ಮಾಡಿದಂತಹ ಪ್ರಯತ್ನವೇ ಇವತ್ತು ಅವನಿಗೆ ಪ್ರಾರಬ್ಧ ರೂಪದಲ್ಲಿ ಸಿಗ್ತಾ ಇರೋದ್ರಿಂದ ಅದೆರಡನ್ನು ಸೇರಿಸಿ ಪುರುಷ ಪ್ರಯತ್ನ ಅಂತ ಕರೆಯೋಣ. ದೈವ ಅನ್ನುವಂಥದ್ದು ಅತಿಮಾನುಷವಾದ ಶಕ್ತಿ ಅಂತ ತೆಗೆದುಕೊಳ್ಳೋಣ. ಅದು ದೇವತೆಗಳು ಇರಬಹುದು ಅಥವಾ ಈಶ್ವರನು ಇರಬಹುದು. ಒಟ್ಟಿನಲ್ಲಿ ಮನುಷ್ಯನ ಪರಿಮಿತಿಗೆ ಮೀರಿದಂತಹ ಯಾವುದೋ ಶಕ್ತಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತಾ, ನನ್ನ ಬದುಕಿನ ಯಶಸ್ಸಿಗೆ ಅದು ಕಾರಣ ಆಗತ್ತಾ ಅಥವಾ ಸೋಲಿಗೆ ಕಾರಣ ಆಗತ್ತಾ ಎನ್ನುವಂತಹ ಎರಡು ವಿಭಾಗವನ್ನು ಮಾಡಿಕೊಂಡು ನಾವು ಚರ್ಚೆ ಮಾಡಿದಾಗ ಇದು ಇನ್ನು ಹೆಚ್ಚು ಸ್ಪಷ್ಟತೆಯನ್ನು ನಮಗೆ ಕೊಡ್ತದೆ. ಒಂದು ಪುರುಷನ ಪ್ರಯತ್ನ, ಇನ್ನೊಂದು ಮನುಷ್ಯನನ್ನ ಮೀರಿದ ಇನ್ನಾವುದೋ ಒಂದು ಶಕ್ತಿ ನಮ್ಮ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ. ಮೊದಲಿಗೆ ಇನ್ನಾವುದೋ ಶಕ್ತಿಯನ್ನು ತೆಗೆದುಕೊಳ್ಳೋಣ. ದೇವತೆಗಳಿರಬಹುದು ಅಥವಾ ಈಶ್ವರನೇ ಇರಬಹುದು. ನನ್ನ ಬದುಕಿನ ಯಶಸ್ಸಿಗೆ ಎಷ್ಟರ ಮಟ್ಟಿಗೆ ಪಾಲುದಾರ ಅಂತ. ಒಂದೊಮ್ಮೆ ಈಶ್ವರನು ನನ್ನೆಲ್ಲ
ಯಶಸ್ಸಿಗೆ ಕಾರಣೀಕರ್ತ ಅಂತಾದ್ರೆ, ಅಥವಾ ನನ್ನ ಸೋಲಿಗೆ ಅವನೇ ಕಾರಣೀಕರ್ತ ಅಂತಾದ್ರೆ ಅವನ ಮೇಲೆ ಆಕ್ಷೇಪ ಬರುವುದಿಲ್ವೇ ಅಂತ. ಯಾಕೆ? ವಿನಾಕಾರಣವಾಗಿ ಒಬ್ಬ ವ್ಯಕ್ತಿಯ ಉದ್ಧಾರಕ್ಕೂ ಪತನಕ್ಕೂ ಈಶ್ವರ ಕಾರಣ ಅಂತಾದ್ರೆ ಅವನಿಗೂ ರಾಗದ್ವೇಷ ಅಂತ ಉಂಟಾಗುವುದಿಲ್ವೇ? ಅಥವಾ ಇಲ್ಲ ಸ್ವಾಮಿ, ನಾವು ಕೊಡೋ ದುಡ್ಡು, ನಾವು ಕೊಡೋ ಹುಂಡಿಗೆ ಹಾಕೋ ಹಣವೋ ಅಥವಾ ನೈವೇದ್ಯವೋ ಇಂತಹ ವಸ್ತುಗಳನ್ನ ಸ್ವೀಕಾರ ಮಾಡಿ ಅವನು ನಮ್ಮನ್ನ ಅನುಗ್ರಹ ಮಾಡ್ತಾನೆ ಅಂತಾದ್ರೆ ಅವನಿಗೂ ಮತ್ತು ಬೇರೆ ವ್ಯಕ್ತಿಗಳಿಗೂ ಏನು ವ್ಯತ್ಯಾಸ ಉಂಟಾಯಿತು ಎನ್ನುವಂತಹ ಚರ್ಚೆ ಕೂಡ ಬರ್ತದೆ. ಆದ್ದರಿಂದ ದೈವ ಅನ್ನುವಂಥದ್ದು ನಮ್ಮ ಬದುಕಿನಲ್ಲಿ ನೇರವಾಗಿ ಪಾತ್ರ ವಹಿಸ್ತದ. ಎಷ್ಟೋ ಜನ ಹೇಳೋದುಂಟು, ನಾವು ಕೇಳ್ತೇವೆ, ದೇವ್ರು ಕರುಣೆ ತೋರಿಸ್ಲೇ ಇಲ್ಲ, ದೇವ್ರ ಕೃಪೆ ಆಗ್ಲೇ ಇಲ್ಲ, ದೇವ್ರ ಸಹಾಯವೇ ಬರ್ಲಿಲ್ಲ, ಅದಕ್ಕೆ ಹೀಗಾಯ್ತು ನನ್ನ ಜೀವನದಲ್ಲಿ, ದೇವರು ಕಣ್ಣು ಮುಚ್ಚಿಬಿಟ್ಟ, ಕರುಣೆ ಇಲ್ಲ ದೇವ್ರಿಗೆ. ಇನ್ನು ಕೆಲವರು ಹೇಳುದು, ದೇವ್ರ ಸಹಾಯ ಎಷ್ಟು ಬಂತು ನನ್ನ ಜೀವನದಲ್ಲಿ ಅಂದ್ರೆ ಹೂವೆತ್ತದಾಗ ಆಯ್ತು ಕೆಲಸ ಅಂತ ಹೇಳ್ತಾರೆ. ಅತ್ಯಂತ ಸರಳವಾಗಿ ಕೆಲಸ ನಡೆದೋಗ್ಬಿಡ್ತು, ನನ್ನ ಪ್ರಯತ್ನವೇ ಇಲ್ಲ, ಎಲ್ಲ ಆ ಭಗವಂತನ ಅನುಗ್ರಹದಿಂದ ನಡೆದೋಗ್ಬಿಡ್ತು ಅಂತ ಹೇಳ್ತಾರೆ. ಅದು ಅನುಭವದಿಂದ ಅವ್ರು ಹೇಳುವಂತ ವಿಷಯ. ಹಾಗೆ ನಾನು ಒಳ್ಳೆಯವನಾಗಿದ್ದೆ, ಆದ್ರೂ ಕೂಡ ನನ್ನ ಜೀವನದಲ್ಲಿ ಕಷ್ಟಗಳು ಯಾಕೆ ಬಂತು, ದೇವಕ್ಕೆ ಕರುಣೆ ಇಲ್ಲ ಎನ್ನುವ ಮಾತು ಕೂಡ ಹೇಳ್ತಾರೆ. ಯಾರೋ ದೊಡ್ಡ ದೊಡ್ಡ ಉತ್ತಮವಾದ ವ್ಯಕ್ತಿಗಳೆಲ್ಲ ತೀರ್ಕೊಂಡಾಗ ಜನ ಮಾತಾಡುವುದುಂಟು, ದೇವ್ರಿಗೆ ಕರುಣೆ ಇಲ್ಲ ಸ್ವಾಮಿ, ಕರ್ಕೊಂಡ್ಬಿಟ್ಟ ಅವ್ರನ್ನ ಅಂತ ಹೇಳಿ. ಬಟ್ ಹೀಗೆ ಮಾಡ್ತಾನ ದೇವರು ಅನ್ನೋದು ಪ್ರಶ್ನೆ. ಹೀಗೆ ಮಾಡಿದ್ರೆ ಶಾಸ್ತ್ರೀಯವಾಗಿ, ಲಾಜಿಕಲಿ ವೈಷಮ್ಯ ನೈರ್ಘೃಣ್ಯ ದೋಷ ಬರ್ತದೆ ಎಂಬುದಾಗಿ ಬ್ರಹ್ಮಸೂತ್ರದಲ್ಲಿ ಚರ್ಚೆ ಮಾಡಿದ್ದಾರೆ. ನಾವು ಭಾವನಾತ್ಮಕವಾದ ವಿಷಯ ಬೇರೆ, ಉಪನಿಷತ್ ಪ್ರಮಾಣ, ವೇದ ಪ್ರಮಾಣ ಮತ್ತು ತರ್ಕ ಇದು ಎರಡು ಒಪ್ಪಿಗೆ ಆಗ್ತಕ್ಕಂಥ ವಿಷಯಗಳನ್ನಷ್ಟೇ ಗ್ರಾಹ್ಯ. ಭಾವನೆಗೆ ನಾವು ಒತ್ತು ಕೊಟ್ರೆ ಸರಿ, ಎಲ್ಲವೂ ದೇವರೇ ಮಾಡ್ತಿದ್ದಾನೆ, ಅವನನ್ನು ಉದ್ಧಾರಕ, ಅದು ಭಾವನೆ ವಿಷಯ ಆಯ್ತು. ಅದ್ರ ತಾರ್ಕಿಕವಾಗಿ ಸಮ್ಮತಿ ಒಳಪಟ್ಟ ವಿಷಯವಾ ಎಂಬುದಾಗಿ ಯೋಚಿಸಬೇಕು. ಯಾಕಂದ್ರೆ ವೈಷಮ್ಯ ನೈರ್ಘೃಣ್ಯ ದೋಷ ಅಂತ ಹೇಳಿದ್ರೆ ವಿಷಮತೆ. ಎಷ್ಟೋ ಜನರು ಬಡವರಿದ್ದಾರೆ, ರೋಗಿಗಳಿದ್ದಾರೆ, ಕಷ್ಟಪಡ್ತಾ ಇರುವವರಿದ್ದಾರೆ ಜಗತ್ನಲ್ಲಿ, ಇನ್ನೊಬ್ರು ಸುಖವಾಗಿದ್ದಾರೆ, ಶ್ರೀಮಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಬಲವಂತರಿದ್ದಾರೆ. ಈ ವಿಷಮತೆಗೆ ಏನ್ ಕಾರಣ? ದೇವ್ರ ಕಾರಣ ಅಂತ ನೀವು ಹೇಳ್ಬಿಟ್ರೆ ದೇವರಿಗೂ ಕೂಡ ಏನು ಇಷ್ಟಾನಿಷ್ಟಗಳಿದೆ ಅಂತ ಆಯ್ತು. ವೈಷಮ್ಯ ಅಂತ. ನೈರ್ಘೃಣ್ಯ ಅಂತ ಹೇಳಿದ್ರೆ ತಾತ್ಸಾರ, ದ್ವೇಷ ಮುಂತಾದವುಗಳು ದೇವರಿಗೂ ಇದೆ ಅಂತ ಆಯ್ತು. ಯಾವ ಕಾರಣಕ್ಕಾಗಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅವನು ಕ್ರೋಧವನ್ನು ವ್ಯಕ್ತಪಡಿಸ್ತಾನೆ ವಿನಾಕಾರಣವಾಗಿ? ಆದ್ದರಿಂದ ಇದು ತರ್ಕಕ್ಕೆ ಒಪ್ಪಿಗೆ ಆಗೋ ಸಂಗತಿ ಅಲ್ಲ. ಹಾಗಿರೋದ್ರಿಂದ ಮನುಷ್ಯನ ಉದ್ಧಾರಕ್ಕೆ ಮತ್ತು ಮನುಷ್ಯನ ಪತನಕ್ಕೆ ಅವನ ಕರ್ಮವೇ ಕಾರಣ. ಇದು ಕರ್ಮ ಸಿದ್ಧಾಂತ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳ್ತಾನೆ, ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದು ಬಹಳ ಮುಖ್ಯವಾದಂತಹ ಶ್ಲೋಕ ಈ ವಿಷಯದಲ್ಲಿ ತೀರ್ಮಾನ ಮಾಡ್ಲಿಕ್ಕೆ. ಸಾಕ್ಷಾತ್ ಪರಮಾತ್ಮನಾದಂತಹ ಯೋಗೇಶ್ವರ ಕೃಷ್ಣ ಅರ್ಜುನನ ಮುಂದೆ ನಿಂತುಕೊಂಡಿದ್ರೂ ಕೂಡ ನಿನ್ನ ಉದ್ಧಾರಕ್ಕೆ ನೀನೇ ಕಾರಣ ಅಂತ ಹೇಳ್ತಾನೆ ಆ ಶ್ಲೋಕದಲ್ಲಿ. ಯಾಕೆ ಹೇಳ್ತಾನೆ? ಆತ್ಮಾನಂ ಉದ್ಧರೇತ್ ಅಂತ ಹೇಳ್ತಾನೆ. ನಿನ್ನನ್ನ ನೀನೇ ಮೇಲೆತ್ತುಕೋ ಅಂತ. ಇಲ್ಲಿ ಆತ್ಮನ ಎಂಬ ಶಬ್ದಕ್ಕರ್ಥ ಹೈಯರ್ ಸೆಲ್ಫ್. ಆತ್ಮನ ಅಂದ್ರೆ ಲೋವರ್ ಸೆಲ್ಫ್, ಅಂದ್ರೆ ಸುಸಂಸ್ಕೃತವಾದಂತಹ ವಿವೇಕಶಾಲಿನಿಯಾದ ಬುದ್ಧಿಯಿಂದ. ಲೋವರ್ ಸೆಲ್ಫ್ ಅಂದ್ರೆ ಮನಸ್ಸನ್ನ ಮೇಲೆತ್ತುಕೋ ಅಂತ. ನಿನ್ನ ಕೆಳಮಟ್ಟದ ಮನಸ್ಸನ್ನ ಮೇಲ್ಮಟ್ಟದ ಮನಸ್ಸಿಂದ ಎತ್ತಿಸ್ಕೋ ಅಂತ ಹೇಳ್ತಾನೆ. ಅದರ ಅರ್ಥ ಏನು? ಅವನನ್ನ ಅವನೇ ಮೇಲೆತ್ತುಕೊಳ್ಬೇಕು ಎಂಬುದಾಗಿ ಭಗವಂತನ ಉಪದೇಶ. ಯಾಕೆ ಹೇಳ್ದ ಹಾಗೆ? ಅವನು ಅರ್ಜುನನ ತಲೆ ಮೇಲೆ ಕೈ ಇಟ್ಟೋ ಅಥವಾ ಇನ್ಯಾವುದಾದ್ರೂ ಅನುಗ್ರಹವನ್ನು ಮಾಡಿಯೋ ಅವನ ಗೊಂದಲವನ್ನೆಲ್ಲ ಬಿಡಿಸಬಹುದಿತ್ತಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ಧರ್ಮ ಸಮ್ಮೂಢ ಚೇತ, ಧರ್ಮ ಸಮ್ಮೂಢನಾಗಿದ್ದೇನೆ ಅಂತ ಹೇಳುವಾಗ ಅವನು ತದ್ವಿಜ್ಞಾರ್ಥಂಸ ಗುರುಮೇವಾಭಿಗಚ್ಚೇತ್, ಗುರುಗಳನ್ನು ಅನುಸರಿಸು ಎಂಬುದಾಗಿ ಮಾತನ್ನು ಹೇಳ್ತಾನೆ. ನೀನು ಉದ್ಧಾರ ನೀನು ಮಾಡ್ಕೋ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಭಗವಂತನ ಏನು ಸಂದೇಶ ಇದರಲ್ಲಿ? ಭಗವಂತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ತಮ್ಮ ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕು, ನಿನ್ನ ಪತನಕ್ಕೂ ನಿನ್ನ ಉದ್ಧಾರಕ್ಕೂ ನೀನೇ ಕಾರಣ, ದೈವ ಕಾರಣ ಅಲ್ಲ. ದೈವ ಕಾರಣ ಅಂತ ಹೇಳೋದಾದ್ರೆ ಅದು ಈಶ್ವರನ ನಿಯಮ, ಈಶ್ವರತ್ವದ ನಿಯಮಕ್ಕೆ ಭಂಗ ಆಗ್ತದೆ.
ಅವನು ಈಶ್ವರನಾಗಿ ಉಳಿಯುವುದೇ ಇಲ್ಲ, ಸಾಮಾನ್ಯ ಮನುಷ್ಯನಾಗಿ ಬಿಡ್ತಾನೆ, ರಾಗದ್ವೇಷಕ್ಕೆ ಒಳಗಾಗ್ಬಿಡ್ತಾನೆ. ಹೌದು, ಹೀಗಿದೆ ಸ್ಥಿತಿ. ಭಾಗವತದಲ್ಲಿ ಕೂಡ ಒಂದು ಘಟನೆ ಬರುತ್ತೆ. ಶ್ರೀಕೃಷ್ಣನ ತಂದೆಯಾದಂತಹ ನಂದನು ಇಂದ್ರನ ಕುರಿತು ಒಂದು ಯಾಗ ಮಾಡ್ಲಿಕ್ಕೆ ಹೊರಡ್ತಾನೆ. ಅವನ ಪ್ರಕಾರ ಮಳೆ ಬರುವಂಥದ್ದು ಇಂದ್ರನ ಅನುಗ್ರಹದಿಂದ ಅಂತ. ಅದಕ್ಕೆ ಪ್ರತಿ ವರ್ಷವೂ ಇಂದ್ರನ ಕುರಿತಾಗಿ ವಿಶೇಷ ಯಾಗ ಮಾಡಬೇಕು. ಆ ಕಥೆ ನೀವು ಕೇಳಿದ್ರಿ, ಗೋವರ್ಧನ ಉದ್ಧರಣ ಕಥೆ ಬರ್ತದೆ. ಅವ್ ಕೃಷ್ಣ ಹೇಳ್ತಾನೆ, ಅಲ್ಲ ನೀವು ಶ್ರಮ ಪಡ್ತೀರಿ, ನೀವು ಕೃಷಿ ಮಾಡ್ತೀರಿ, ನೀವು ಗೋವುಗಳನ್ನ ಸಾಗಣೆ ಮಾಡ್ತೀರಿ, ವ್ಯವಸಾಯ ಮಾಡ್ತೀರಿ, ಗೋ ಸಾಕ್ತೀರಿ, ನಿಮ್ ಪ್ರಯತ್ನದಿಂದ ನಿಮ್ದು ಒಳಿತಾಗ್ತದೆ ಹೊರತು ಇಂದ್ರನ್ನ ಯಾಕೆ ಮಧ್ಯೆ ತರ್ತೀರಿ ಅಂತ ಕೇಳ್ತಾನೆ ಅವನು. ಅಲ್ಲಿ ಎರಡು ಕಾರಣ ಇರುತ್ತೆ ಅವರಿಗೆ. ಪುರುಷ ಪ್ರಯತ್ನದ ಮಹತ್ವವನ್ನ ಅವರಿಗೆ ತಿಳಿಸ್ಕೊಡೋದು ಕೃಷ್ಣನ ಉದ್ದೇಶ, ಇನ್ನೊಂದು ಇಂದ್ರನ ಗರ್ವಭಂಗ ಮಾಡೋದು, ಎರಡೂ ಉದ್ದೇಶ ಇರ್ತದೆ. ಆದ್ರಿಂದ ಆಮೇಲೆ ಇಂದ್ರನ ಪೂಜೆಯನ್ನು ಕೈ ಬಿಟ್ಟು ಬಿಡ್ತಾರೆ ಅವರು. ಅವರು ಗೋವರ್ಧನ ಗಿರಿ ಪೂಜೆ ಮಾಡ್ತಾರೆ. ಯಾಕಂದ್ರೆ ಗೋವರ್ಧನ ಬೆಟ್ಟವೇ ಅವರ ಹಸುಗಳಿಗೆ ಆಹಾರವನ್ನು ಕೊಡ್ತಿರ್ತದೆ. ಬ್ರಾಹ್ಮಣರನ್ನು ಪೂಜೆ ಮಾಡ್ತಾರೆ, ಯಾರಿಗಾದ್ರೆ ಜ್ಞಾನವನ್ನು ಕೊಡ್ತಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನುವ ಕಾರಣಕ್ಕೆ. ಮತ್ತು ಹೊಟ್ಟೆ ಅನ್ನ ಕೊಡತಕ್ಕಂತಹ ಗೋವುಗಳಿಗೆ ಪೂಜೆಯನ್ನು ಮಾಡ್ತಾರೆ. ಗೋ ಪೂಜೆ, ಗೋವರ್ಧನ ಪೂಜೆ, ಆಮೇಲೆ ಜ್ಞಾನಿಗಳ ಸತ್ಪುರುಷರ ಪೂಜೆಯನ್ನ ಮಾಡ್ತಾರೆ. ಆಗ ಇಂದ್ರನಿಗೆ ಕೋಪ ಬರ್ತದೆ, ಅವನು ಮಳೆ ಸುರಿಸ್ತಾನೆ, ಅವನು ಕಿರುಬೆಟ್ಟಿನಲ್ಲಿ ಅದನ್ನ ಎತ್ತು ಬಿಟ್ಟು ಅವನ ಗರ್ವವನ್ನು ಭಂಗ ಮಾಡ್ತಾನೆ. ಈ ಕಥೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೀವು ಪುರುಷ ಪ್ರಯತ್ನದಿಂದಲೇ ನಿಮ್ಮ ಉದ್ಧಾರವನ್ನು ಮಾಡಿಕೊಳ್ಬೇಕು ಅಂತ ಕೃಷ್ಣ ಮೆಸೇಜ್ ಅನ್ನು ಹೇಳ್ತಾ ಇದ್ದಾನೆ. ಹೌದು, ಹಾಗಾದ್ರೆ ದೈವಾನುಗ್ರಹದ ಪಾತ್ರವೇ ಇಲ್ವಾ, ದೈವ ಸಹಾಯವೇ ಬೇಕಿಲ್ವಾ ಅಂತ ನೀವು ಕೇಳಿದ್ರೆ ಇಲ್ಲ, ಹಾಗಿಲ್ಲ. ದೈವ ಸಹಾಯ ಅಂದ್ರೆ ಏನು ಅಂತ ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ಒಂದು ಮಗು ನಡಿಲಿಕ್ಕೆ ಬಯಸ್ತಾ ಇದೆ. ತಾನು ನಡೆಯುವ ಪ್ರಯತ್ನ, ತನ್ನ ಎಷ್ಟು ಶಕ್ತಿ ಆಗತ್ತೋ ಅದು ನಡೆಯುತ್ತೆ. ಆಗ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಪ್ಪನೋ ಅಮ್ಮನೋ ಕೈ ಹಿಡಿದು ಸಹಾಯವನ್ನು ಮಾಡ್ತಾರೆ. ಇಲ್ಲಿ ತಂದೆ ಮತ್ತು ತಾಯಿಯ ಒಂದು ಸಹಾಯದಿಂದ ಆ ಮಗು ನಡಿಲಿಕ್ಕೆ ಕಲಿಯುತ್ತೆ. ಅದ್ರ ಪ್ರಯತ್ನವೂ ಇದೆ, ಜೊತೆಗೆ ತಂದೆ ತಾಯಿಯ ಸಹಾಯವು ಕೂಡ ಸೇರಿಕೊಂಡು ಆ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಅದು ಮುಂದುವರಿಸುತ್ತೆ. ಎಷ್ಟೋ ಸಲ ನಮ್ಮ ಬದುಕಿನಲ್ಲಿ ನಮ್ಮ ಒಂದೇ ಪ್ರಯತ್ನ ಸಾಕಾಗಲ್ಲ. ಅನೇಕ ವಿಷಯಗಳಲ್ಲಿ ನಮ್ಮ ಪ್ರಯತ್ನ ಸಾಲುವುದಿಲ್ಲ, ಅದಕ್ಕೆ ಇನ್ನೊಂದು ಬಲ ಬೇಕು. ಒಂದು ಸುತ್ತಮುತ್ತಲಿರೋ ವ್ಯಕ್ತಿಗಳ ಸಹಾಯ ಬೇಕಾಗಬಹುದು. ಅದು ಕೂಡ ಆಗದೆ ಇದ್ದಾಗ ಅತಿಮಾನುಷವಾದ ಶಕ್ತಿಯ ಸಹಾಯ ಬೇಕಾಗಬಹುದು, ದೈವಿ ಶಕ್ತಿಗಳು, ದೇವತೆಗಳ ಸಹಾಯ ಬೇಕಾಗಬಹುದು. ಅದನ್ನು ಮೀರಿದಂತಹ ಪರಮಾತ್ಮನ ಸಹಾಯವನ್ನಾದರೂ ನಾವು ಕೋರಬಹುದು. ಒಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಹೊರತಾದಂತಹ ಇನ್ನೊಂದರ ಸಹಾಯವನ್ನ ಇಲ್ಲಿ ದೈವಾನುಗ್ರಹ ಎಂಬುದಾಗಿ ಕರೀಬೇಕಾಗ್ತದೆ. ಅಂಥದ್ದೊಂದು ಇದೆ. DVಜಿಯವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ಕಣ್ಣು ಕಾಣುವ ತನಕ, ಕಾಲಿಗೆ ನಡೆಯುವ ಶಕ್ತಿ ಇರುವ ತನಕ ಚರಿಸದಿರೆ ಲೋಪವಲ ಮಂಕುತಿಮ್ಮ ಅಂತ. ಎಷ್ಟು ದೂರ ನನಗೆ ಕಾಣ್ತಾ ಇದೆಯೋ, ಎಷ್ಟು ದೂರ ನಡೆಯುವ ಶಕ್ತಿ ಅಲ್ಲಿ ತನಕ ನಾನು ನಡಿಬೇಕು ಅಂತ ಹೇಳ್ತಾರ ಅವ್ರು. ಇಲ್ಲ ದೈವ ಬರ್ಲಿ, ದೈವಾನುಗ್ರಹ ಬಲದಿಂದ ನಾನು ನಡಿತೇನೆ, ಇಲ್ಲ ಹಾಗಿಲ್ಲ, ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಅಂತ ಅನೇಕ ಕಡೆಯಲ್ಲಿ ಪುರುಷ ಪ್ರಯತ್ನವನ್ನು ಹೇಳ್ತಾರೆ. ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ, ಎಲ್ಲಿ ತನಕ ನಿನ್ನ ಹತ್ರ ಆಗಲ್ಲ ಅವಾಗ ಕರಿ, ಅವಾಗ ಸಹಾಯವನ್ನು ಕೋರು ಅಂತ. ಇದು ಬಹಳ ಮುಖ್ಯವಾದಂತಹ ಒಂದು ಚಿಂತನೆ ಅಂತ. ಯಾಕೆಂದ್ರೆ ಈ ನಮ್ಮ ಭಾರತೀಯರ ಮೇಲೆ ವಿದೇಶಿಯರ ಒಂದು ಆರೋಪವೇ ಇದೆ, ಏನಂದ್ರೆ ಇವರು ಆಲಸಿಗಳು ಅಂತ. ಪುರುಷ ಪ್ರಯತ್ನವನ್ನ ಇವರು ಹಳಿತಾರೆ, ಎಲ್ಲವೂ ಫೇಟ್, ಹಣೆ ಬರಹ, ದೈವಾನುಗ್ರಹ ಈ ರೀತಿಯಾಗಿ ಮಾತಾಡ್ತಾರೆ ಎನ್ನುವಂತಹ ಒಂದು ಆಕ್ಷೇಪ ಕೆಲವರದ್ದಿದೆ. ಇದಕ್ಕೆ ಕಾರಣ ಕೆಲವರು ಈ ರೀತಿ ಮಾತಾಡುವುದೇ, ಎಲ್ಲ ನಮ್ಮ ಹಣೆ ಬರ ಸ್ವಾಮಿ, ನಮ್ಮ ಕೈಯಲ್ಲಿ ಏನಿದೆ ಅಂತ. ಹಾಗಿಲ್ಲ, ಶಾಸ್ತ್ರ ಎಂದೆಂದು ಹಾಗೆ ಹೇಳಲ್ಲ, ಎಲ್ಲ ನಮ್ಮ ಕೈಯಲ್ಲೇ ಇದೆ. ಹಾಗೆ ನಮ್ಮ ಕೈಯಲ್ಲೇ ಪೂರ್ತಿನೂ ಇಲ್ಲ ಕೂಡ. ಕೆಲವು ಮನುಷ್ಯ ಶಕ್ತಿಗೂ ಪರಿಮಿತವಾದಂತಹ ಒಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಆಗದೇ ಇದ್ದಾಗ ಇನ್ನೊಂದು ಶಕ್ತಿಯನ್ನು ಸಹಾಯಕ್ಕಾಗಿ ಕೋರುವಂಥದ್ದು ಮಾಡಬೇಕಾದದ್ದು ನಾವು. ಈಗ ಔಷಧಿ, ಮನೆ ಔಷಧಿ ತೆಗೆದುಕೊಳ್ತೇವೆ ನಾವು, ನಮ್ಮ ಹತ್ರ ಆಗಲ್ಲ, ಗುಣ ಆಗಲ್ಲ, ಆ ವೈದ್ಯರ ಸಹಾಯ ತೆಗೆದುಕೊಳ್ತೇವೆ. ಅದೊಂದು ವೈದ್ಯಾನುಗ್ರಹ ಅಂತಹ. ವೈದ್ಯರಿನ ಸುಪ್ರೀತಗೊಳಿಸಿ ಚಂದದಲ್ಲಿ ಮಾತಾಡಿ ಅವ್ರಿಗೆ ಬೇಕಾದ ಫೀಸನ್ನು ಕೊಟ್ಟು ಅವ್ರು ಸಹಾಯ ಪಡ್ಕೊಳ್ತೇವೆ, ಇದು ವೈದ್ಯಾನುಗ್ರಹ. ಸೈಕಲ್ ಹೊಡಿಲಿಕ್ಕೆ ಅಪ್ಪ ಅಮ್ಮನ ಸಹಾಯ ಮಗು ಪಡ್ಕೊಳ್ತಲ್ಲ, ಮಾತಾಪಿತೃ ಅನುಗ್ರಹ. ವಿದ್ಯಾಭ್ಯಾಸ ಕೊಟ್ರು, ಊಟ ಕೊಟ್ರು, ಎಲ್ಲ ಅದು ಮಾತಾಪಿತೃಗಳ ಅನುಗ್ರಹ. ಅದು ಅನುಗ್ರಹ ಅಂದ್ರೆ ಸಹಾಯ ಎಂಬ ಅರ್ಥ, ಕೃಪೆ ಅಥವಾ ಕರುಣೆ ಅಂತ ಹೇಳ್ತಾರೆ, ಅವ್ರ ಕರುಣೆ. ಹಾಗೆ ನನ್ನ ಶಕ್ತಿಗೆ ಮೀರಿದಂತಹ ಕೆಲವು ಸಂಗತಿಗಳಲ್ಲಿ ಆ ಅತಿಮಾನುಷವಾದಂತಹ ಶಕ್ತಿಯ ಸಹಾಯವನ್ನು ಪಡೆದುಕೊಳ್ಳುವಂಥದ್ದು ಏನಿದೆ ಅದೇ ದೈವಾನುಗ್ರಹ. ಹಾಗಾದ್ರೆ ಪ್ರಶ್ನೆ ಕೇಳಬಹುದು, ನಾವು ಕರೆಯದೆ, ನಾವು ಬೇಡದೆ ಆ ಶಕ್ತಿ ಸಹಾಯ ಮಾಡೋದಿಲ್ವೇ ಅಂತ.
ಹೌದು, ಸಹಾಯ ಮಾಡುತ್ತೆ. ಅದು ನಾವು ಹಿಂದಿನ ಚರ್ಚೆಯಲ್ಲಿ ನೋಡಿದ್ದೆವು. ಮಳೆ ಬರುವಂಥದ್ದು, ಗಾಳಿ ಬೀಸುವಂಥದ್ದು, ಭೂಮಿಯ ಮಣ್ಣು, ಇದೆಲ್ಲ ದೈವಾನುಗ್ರಹವೇ. ಯಾವ ಬೀಜವನ್ನು ಹಾಕಬೇಕು, ಯಾವ ರೀತಿ ಉಳುಮೆ ಮಾಡಬೇಕು, ಅದು ಪುರುಷ ಪ್ರಯತ್ನ ಅಂತ. ಆದ್ರಿಂದ ದೈವಾನುಗ್ರಹದಲ್ಲಿ ಎರಡು ರೀತಿ ಇದೆ. ಒಂದು ಸಾಮಾನ್ಯ ಅನುಗ್ರಹ, ಎಲ್ಲ ಜೀವರಾಶಿಗಳಿಗೂ ಸಾಮಾನ್ಯ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ, ಈ ಭೂಮಿಯನ್ನು ಕೊಟ್ಟಿದ್ದಾನೆ, ಗಾಳಿ ಬೆಳಕುಗಳನ್ನು ಕೊಟ್ಟಿದ್ದಾನೆ, ಅನೇಕ ಸಂಗತಿಗಳನ್ನು ಸಾಮಾನ್ಯವಾಗಿ ಕೊಟ್ಟಿದ್ದಾನೆ. ಅದನ್ನು ಬಳಸಿಕೊಂಡು ಒಬ್ಬ ಪುರುಷ ಪ್ರಯತ್ನದಿಂದ ಮೇಲಕ್ಕೆ ಏರಬಹುದು. ಅದು ಅಲ್ಲದೇ ವಿಶೇಷಾನುಗ್ರಹ ಕೂಡ ನಾವು ಪ್ರಾಪ್ತಿ ಮಾಡಿಕೊಳ್ಳಬಹುದು. ವಿಶೇಷಾನುಗ್ರಹ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನಮ್ಮ ಪಾಪಕ್ಷಯಕ್ಕೆ ಸಾಧನವಾಗಿರತಕ್ಕಂತಹ ಕೆಲವು ಸಾಧನೆಗಳಿದೆ. ಅದು ಜಪ ಇರಬಹುದು, ಪೂಜೆ ಇರಬಹುದು, ಹೋಮ ಇರಬಹುದು, ಪ್ರಾರ್ಥನೆ ಇರಬಹುದು, ಪಾರಾಯಣ ಇರಬಹುದು. ಈ ರೀತಿಯಾಗಿ ದೈವದೊಲುಮೆಯನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳಬೇಕು. ದೈವ ಸಹಾಯವನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಬೇಕು. ಎರಡು ರೀತಿ, ದೇವತೆಗಳ ಸಹಾಯವನ್ನಾದ್ರೂ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಈಗ ನಮಗೆ ಅನಾರೋಗ್ಯವಾಗಿದೆ, ಅಶ್ವಿನಿ ಕುಮಾರ ಕುರಿತಾಗಿ ನಾನು ಮಂತ್ರವನ್ನು ಹೇಳ್ತೇನೆ, ಆರೋಗ್ಯನ ಧನ್ವಂತರಿ ಕುರಿತಾದ ಹವನವನ್ನು ಮಾಡ್ತೇನೆ, ಧನ್ವಂತರಿ ಅನುಗ್ರಹದಿಂದ ನನ್ನ ಆರೋಗ್ಯ ಸರಿಯಾಗ್ತದೆ. ಅದು ಆ ರೀತಿಯ ಅನುಗ್ರಹ. ಅದಕ್ಕೆ ನನ್ನ ವಿಶೇಷ ಪ್ರಯತ್ನ ಬೇಕಾಗ್ತದೆ. ಯಾವ ರೀತಿಯ ಪ್ರಯತ್ನ ಬೇಕು? ದೈವವು ಸಂತುಷ್ಟಗೊಳ್ಳುವ ಹಾಗೆ ನನ್ನ ವರ್ತನೆ. ಅದು ಬರೀ ಪೂಜೆ ಪಾಠಕ್ಕಷ್ಟೇ ಸೀಮಿತ ಆದುದಲ್ಲ. ನನ್ನ ದೈನಂದಿನ ನಡೆನುಡಿಯಲ್ಲಿ, ಧಾರ್ಮಿಕವಾದ ಚರ್ಯೆಯ ಮೂಲಕ, ನನ್ನ ಚಿಂತನೆಯ ಮೂಲಕ, ಧಾರ್ಮಿಕವಾದ ಆಚರಣೆ ಅನ್ನುವಂಥದ್ದೇನೆ, ಅದೇ ದೈವಕ್ಕೆ ಸಂತುಷ್ಟಗೊಳ್ಳುವಂತಹ ಒಂದು ಕ್ರಿಯೆ. ಹಾಗೆ ವಿಶೇಷವಾದ ಪ್ರಾರ್ಥನೆ, ಅದನ್ನು ನೆನೆಯುವಂಥದ್ದು. ಈ ಮೂಲಕವಾಗಿ ಆ ಕಣ್ಣಿಗೆ ಕಾಣದ ಶಕ್ತಿಯ ಸಹಾಯ ನಮ್ಮ ಬದುಕಿನಲ್ಲಿ ಬರ್ತದೆ. ಅದರಿಂದ ಒಡಗೂಡಿದಂತಹ ಪುರುಷ ಪ್ರಯತ್ನ ಅತ್ಯಂತ ಬಲಶಾಲಿ ಆಗ್ತದೆ. ಆದ್ದರಿಂದ ನಾವು ಪುರುಷ ಪ್ರಯತ್ನವನ್ನೇ ಮೆರೆಸಿದರೂ ಕೂಡ ಜೊತೆಗೆ ಆ ದೈವಿ ಶಕ್ತಿಯ ಸಹಾಯವನ್ನೂ ನಮ್ಮ ಜೊತೆಗೆ ಪಡೆದುಕೊಂಡ್ರೆ ನಮ್ಮ ಬಲ ಇಮ್ಮಡಿ ಆಗ್ತದೆ. ಬಹು ಬೇಗನೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಹೌದು. ಈಗ ಇನ್ನೊಂದು ಪ್ರಶ್ನೆ ಬಂತು, ನೀವು ಎರಡನ್ನೂ ಬೇಕು, ಪುರುಷ ಪ್ರಯತ್ನವೂ ಬೇಕು, ದೈವಿ ಸಹಾಯವೂ ಬೇಕು, ಎರಡರ ಸಹಾಯದಿಂದಲೇ ಮನುಷ್ಯ ಜೀವನದಲ್ಲಿ ಮುನ್ನಡೆಯಬೇಕು ಅಂತ ಹೇಳಿದ್ರಿ. ಕೆಲವು ಸಂತರು ಬದುಕಿನಲ್ಲಿ ಹೇಳಿದ್ದಾರಲ್ಲ, ನಂದೇನಿಲ್ಲ ಸ್ವಾಮಿ, ಎಲ್ಲ ಈಶ್ವರ ಇಚ್ಛೆ ಅಂತ ಹೇಳಿದ್ದಾರಲ್ಲ. ಅದು ಸತ್ಯವೇ. ಅದೊಂದು ಸ್ಟೇಜ್ ಇದೆ. ಯಾವ ಸ್ಟೇಜ್ ಅಂದ್ರೆ, ಈ ನಾನು ಎನ್ನುವ ಪ್ರಜ್ಞೆಯೇ ಅಡಗಿ ಹೋದಾಗ, ಈ ಶರೀರ ಮನಸ್ಸುಗಳಲ್ಲಿ ನಾನೆಂಬ ಭಾವವೇ ಇಲ್ಲದಿದ್ದಾಗ ಅವನಿಗೆಲ್ಲವೂ ದೈವ ಲೀಲೆಯಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ನಾನೇನು ಮಾಡ್ತಾ ಇಲ್ಲ ಅಂತ. ಅಂತಹ ಒಂದು ಸ್ಥಿತಿಯಲ್ಲಿ ಇಡೀ ವಿಶ್ವವನ್ನೇ ನಿಯಮಿಸ್ತಾ ಇರತಕ್ಕಂತಹ ವಿಶ್ವ ನಿಯಾಮಕವಾದ, ವಿಶ್ವ ಅಂತರ್ಯಾಮಿಯಾದ ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ನಡೀತಾ ಇದೆ ಅನ್ನೋದನ್ನು ಕಂಡುಕೊಳ್ತಾನೆ. ಅದು ಅಂತಿಮವಾದ ಸತ್ಯ. ಎಲ್ಲಿ ಜೀವಭಾವವೇ ಅಳಿದು ಹೋಗ್ತದೋ ಆವಾಗ ಕಂಡುಕೊಳ್ಳುವ ಸತ್ಯ ಅದು, ಈವಾಗಲೇ ಹೇಳುವಂಥದ್ದಲ್ಲ. ಆದ್ರಿಂದ ಎಲ್ಲಿಯ ತನಕ ಜೀವ ಪ್ರಜ್ಞೆ ಇರ್ತದೋ, ಎಲ್ಲಿಯ ತನಕ ಶರೀರ ಮನಸ್ಸು ಬುದ್ಧಿಗಳಲ್ಲಿ ನಾನೆಂಬ ಭಾವ ಇರ್ತದೋ, ಅಲ್ಲಿಯ ತನಕ ಪುರುಷ ಪ್ರಯತ್ನವನ್ನ ಶಾಸ್ತ್ರೋಕ್ತವಾಗಿ ಸರಿಯಾಗಿ ಮಾಡಬೇಕು. ತದನಂತರ ಈಶ್ವರನ ಸಹಾಯವನ್ನ ಅಥವಾ ದೇವತೆಗಳ ಸಹಾಯವನ್ನು ಕೂಡ ನಾವು ಯಾಚಿಸಬೇಕು. ನನ್ನ ಲೌಕಿಕ ಯಶಸ್ಸಿಗಾಗ್ಲಿ ಅಥವಾ ಆಧ್ಯಾತ್ಮಿಕ ಪ್ರಗತಿಗಾಗ್ಲಿ, ಎರಡೂ ಕಡೆಯಲ್ಲಿ ಯಾಚಿಸಬೇಕು. ಒಂದು ಸಂದರ್ಭ ಬರ್ತದೆ, ಈ ಜೀವ ಪ್ರಜ್ಞೆ ಶಿಥಿಲವಾದಾಗ ಎಲ್ಲವೂ ದೈವಿ ಲೀಲೆಯಂತೆ ನಡೀತಾ ಇದೆ ಎಂಬ ಸತ್ಯದ ಅರಿವು ನಮಗಾಗ್ತದೆ. ಆವಾಗ ಅಲ್ಲಿ ಪುರುಷ ಪ್ರಯತ್ನ ಇಲ್ಲ, ಪುರುಷ ಪ್ರಯತ್ನ ಬಿದ್ದೋಯ್ತು. ಯಾಕೆಂದ್ರೆ ನಾನು ಎನ್ನುವ ಭಾವವೇ ಇಲ್ಲದಿದ್ದ ಮೇಲೆ ಪ್ರಯತ್ನ ಅನ್ನುವಂಥದ್ದು ಯಾವುದಕ್ಕಾಗಿ? ಅಲ್ಲಿ ಗುರಿ ಸೇರಿ ಆಯಿತು. ಅದರಿಂದ ಅಂತಹ ಸ್ಥಿತಿಯಲ್ಲಿ ಪುರುಷ ಪ್ರಯತ್ನ ಇಲ್ಲ. ಸಂತರೆಲ್ಲ ಹೇಳಿದ ಮಾತು ಆ ಸ್ಥಿತಿಯಲ್ಲಿ ನಿಂತ್ಕೊಂಡು. ಈ ಯಾವುದೋ ಒಬ್ಬ ಜೀವನ್ಮುಕ್ತ ಪುರುಷ ಹೇಳ್ತಾನೆ, ನಮ್ದೇನಿಲ್ಲಪ್ಪ, ಎಲ್ಲ ದೈವೇಚ್ಛೆ, ಅವನಂತೆ ಇವನ್ ಇಚ್ಛೆಯಂತೆ ನಡೀತಾ ಇದೆ. ಇದು ಸತ್ಯವಾದ ಮಾತೆ. ಬೇಕಂದ್ರೆ ಅವನಿಗೆ ಹಾಗೆ ಅನಿಸ್ತಾ ಇದೆ, ಯಾಕಂದ್ರೆ ನಾನು ಅನ್ನೋ ಭಾವ ಇಲ್ಲ ಅವನಿಗೆ. ಆದ್ರೆ ಇನ್ನೊಬ್ಬ ಅಜ್ಞಾನಿ ಆದವನು ದೈವೇಚ್ಛೆ ಸರಿ, ನಾಳೆಗೆ ಎಕ್ಸಾಮ್ ಬರೀಲಿಕ್ಕುಂಟು, ದೈವೇಚ್ಛೆ ಅಂತ ಪರೀಕ್ಷೆಯಲ್ಲಿ ಬರೀಲಿ, ನಾನು ಓದಲ್ಲ ಅಂತ ಹೇಳಿದ್ರೆ ಇಲ್ಲ. ಅದು ಅವನ ಸ್ಥಿತಿ ಬೇರೆ, ನನ್ನ ಸ್ಥಿತಿ ಬೇರೆ. ನಾನು ಜೀವಭಾವದಲ್ಲಿ ಇರುವಾಗ ಪುರುಷ ಪ್ರಯತ್ನವನ್ನೇ ಮೆರೆಸ್ಬೇಕು. ಪುರುಷ ಪ್ರಯತ್ನವನ್ನು ಹೇಗೆ ಮೆರೆಸಬೇಕು ಅನ್ನೋದಕ್ಕೆ ಶಾಸ್ತ್ರ ಕೊಟ್ಟಿದ್ದಾನೆ ದೇವರು. ನೀನು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಶಾಸ್ತ್ರ ಗ್ರಂಥಗಳಿವೆ, ಮಹಾತ್ಮರಿದ್ದಾರೆ, ಅವರು ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ಅದರೊಟ್ಟಿಗೆ ಭದ್ರಂಕರ್ಣೇವಿ ಶೃಣುಯಾಮ ದೇವ ಅಂತ ಪ್ರಾರ್ಥನೆ, ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಎನ್ನುವ ಪ್ರಾರ್ಥನೆ, ದೈವಿ ಪ್ರಾರ್ಥನೆಯೊಟ್ಟಿಗೆ ಪುರುಷ ಪ್ರಯತ್ನವನ್ನು ಮೆರೆಸುವುದರ ಮೂಲಕ ಸಾಮಾನ್ಯ ಜನರು ಬದುಕಿನಲ್ಲಿ ಯಶಸ್ಸನ್ನು ಕಾಣಬೇಕು.
ಒಬ್ಬ ಸಂತನಾದವನು ಅದನ್ನು ಮೀರಿ ನಿಂತು ಪುರುಷ ಪ್ರಯತ್ನವೇ ಇಲ್ಲ, ಎಲ್ಲವೂ ದೈವಲೀಲೆ ಎಂಬುದಾಗಿ ಕಂಡುಕೊಳ್ತಾನೆ. ಅದು ಎರಡು ಬೇರೆ ಬೇರೆ ಹಂತದಲ್ಲಿ ಮನುಷ್ಯ ಮಾಡಬೇಕಾದಂತಹ ಅಥವಾ ಅನುಭವಿಸುವಂತಹ ಸ್ಥಿತಿ ಎಂಬುದಾಗಿ ಹೇಳ್ತಾ ನನ್ನ ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತೇನೆ.